ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಎಂದಿನಂತೆ ಒಂದು ಪುಸ್ತಕ ಓದ್ತಿದ್ದೆ. ಒಂದು ಪುಸ್ತಕದ ಕೊನೆಯ ಪೇಜಲ್ಲಿ ಈ ಸಾಲನ್ನ ಬರ್ದಿದ್ದಾರೆ. ಈ ಸಾಲು ಎಷ್ಟು ಮಸ್ತಿದೆ ಅಂತಂದ್ರೆ ಒಂದ್ಸಲ ನೋಡಿ. ಬದುಕಿಗೆ ತನ್ನದೇ ಆದ ಮಾರ್ಗಗಳು ಇವೆ. ನೀವು ಎಲ್ಲವನ್ನು ನಿರ್ವಹಿಸಲು ಪ್ರಾರಂಭಿಸಿ. ಒಂದು ವೇಳೆ ಪ್ರಾರಂಭಿಸದೆ ಹೋದರೆ ಆ ಕ್ಷಣದಲ್ಲೇ ನೀವು ಅದನ್ನು ಹಾಳು ಮಾಡಿದಂತೆ. ಬದುಕಿಗೆ ಅದರ ಸ್ವಾತಂತ್ರ್ಯವನ್ನು ನೀಡಿ. ಇವಾಗ ಬದುಕಿಗೆ ಅದರ ಸ್ವಾತಂತ್ರ್ಯವನ್ನು ನೀಡಿ ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ? ಇವಾಗ ನಮ್ಗೆ ಒಂದ್ ಏನೋ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಒಂದ್ ಕನ್ಸಿರುತ್ತೆ. ನಾವು ನಮ್ ತಂದೆ ತಾಯಿ ಹತ್ರ ಹೋಗಿ ಹೇಳ್ತೀವಿ. ಅವ್ರೇನಂತಾರೆ, ಈಗ ಬೇಡ, ಇಲ್ಲ ಮಾಡ್ಲೇ ಬೇಡ, ಇದು ಸರಿ ಅಲ್ಲ ಅಂತ ಏನೋ ಅಂತಾರೆ. ಇಲ್ಲ ಈಗ ಸದ್ಯಕ್ಕಾದ್ರೂ ಬೇಡ, ಮುಂದೆ ನೋಡೋಣ ಅಂತಾದ್ರೂ ಹೇಳಿರ್ತಾರೆ. ಅವಾಗ ನಾವ್ ಏನ್ ಮಾಡ್ತೀವ ಅಂತಂದ್ರೆ ಮನೇಲಿ ಇವಾಗ ಬಿಡ್ತಿಲ್ಲ ಆಯ್ತು ಅಂತ ಹೇಳಿ ಆ ಕನ್ಸನ್ನ ಒಯ್ದು ಹೋಗಾಟ್ ಬಿಡ್ತೀವಿ. ಅದನ್ನ ಬಿಟ್ಟೇ ಬಿಡ್ತೀವಿ. ಹಾಗ್ ಮಾಡೋದ್ರಿಂದಾನೇ ನಮ್ಮ ಬದುಕಿನ ಸ್ವಾತಂತ್ರ್ಯವನ್ನ ನಾವೇ ಕಟ್ಟಿ ಹಾಕ್ದಂಗೆ. ಆಯ್ತಾ? ಅದ್ರ ಪಾಡಿಗೆ ಪಾಡಿಗೆ ಅದನ್ನ ಬೆಳೆಕೆ ಬಿಡಿ. ಅದು ಏನ್ ಅನ್ಕೋತದಲ್ಲ ನಿಮ್ಮ ಮನ್ಸು. ಇಲ್ಲ ಮನೇಲಿ ಸ್ವಾತಂತ್ರ್ಯ ಕೊಡ್ಲಿಲ್ಲ ಅನ್ಕೊಳ್ಳಿ. ಮನೇಲಿ ಕೊಡಲ್ಲ. ಅವ್ರು ಕೊಡ್ಲಿಲ್ಲ ಅಂತ ಹೇಳಿ ನೀವು ನಿಮ್ಮ ಆಸೆಗಳನ್ನ ಬದಿಗಿಟ್ರೆ ನಿಮ್ಮ ಬದುಕಿನ ಸ್ವಾತಂತ್ರ್ಯವನ್ನ ನೀವೇ ಒಂದು ಕೊಠಡಿಯಲ್ಲಿ ಕಟ್ಟಿ ಹಾಕ್ದಂಗಾಗತ್ತೆ. ಅದ್ರ ಸ್ವಾತಂತ್ರ್ಯವನ್ನ ನೀವ್ ಕಿತ್ಕೊಂಡಂಗಾಗತ್ತೆ. ನೀವ್ ಹೆಂಗ್ ಅನ್ಕೋಬೇಕಂದ್ರೆ ಮುಂದೊಂದ್ ದಿನ ನಮ್ಮ ತಂದೆ ತಾಯಿ ಇದಕ್ಕೆ ಸಾಥ್ ಕೊಡ್ತಾರೆ. ಅದಕ್ಕೆ ನಾವು ಪ್ರಿಪೇರ್ ಆಗ್ತಾ ಇರ್ಬೇಕು ಅಂತೇಳಿ ನೀವ್ ಅನ್ಕೋಬೇಕು. ಅದನ್ ಬಿಟ್ಟು ಮನೇಲೆಲ್ಲ ಒಪ್ತಿಲ್ಲ ಅಂತ ಹೇಳಿ ಬಿಟ್ರೆ ನಿಮ್ಮ ಬದುಕಿನ ಸ್ವಾತಂತ್ರ್ಯವನ್ನ ನೀವೇ ಒಂದು ಏನಂತಾರೆ ಕಬೋರ್ಡ್‌ದಲ್ಲಿ ಹಾಕಿ ಬೀಗ ಹಾಕಿ ಇಟ್ಟಂಗಾಗದ್ದು. ಹಾಗೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಬದುಕಿಗೆ ನೀವು ಸ್ವಾತಂತ್ರ್ಯವನ್ನ ನೀಡ್ತಾ ಇರಿ. ಆಯ್ತಾ? ನಿಮಗೆ ನಿಮ್ಮ ತಂದೆ ತಾಯಿ ಸ್ವಾತಂತ್ರ್ಯ ಸ್ಟಾರ್ಟಿಂಗ್ಗೆ ಯಾರು ಕೂಡ ಅದನ್ನ ಮಾಡ್ತೀನಿ ಅಂತಂದ್ರೆ ಮಾಡಿ ಅಂತ ಅನ್ನಲ್ಲ. ಆಯ್ತಾ? ಅವ್ರು ಮುಂದೆ ಒಂದ್ ದಿನ ಮಾಡಿ ಅಂತ ಅಂತಾರ ಅನ್ಕೊಂಡು ನೀವು ಅದರ ಪ್ರಯತ್ನದಲ್ಲಿ ನಿರಂತರವಾಗಿರಿ. ಆಯ್ತಾ? ಹಾಗೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇಗ ಏನಂತಾರೆ ಜಯ ಸಿಗ್ಬಹುದು. ಸಿಗೋ ಸಾಧ್ಯತೆ ಇರುತ್ತೆ. ನೀವು ಒಮ್ಮೆನೇ ಎಲ್ಲವನ್ನ ಸಿದ್ಧತೆ ಮಾಡ್ಕೋತೀನಿ ಅಂತ ಅಂದ್ರೆ ಅದು ಆಗದ್ ಮಾತು. ಇದರ ಅರ್ಥ ಏನು ಅಂದ್ರೆ ಇಷ್ಟೇ. ನಿಮ್ಮ ಆಸೆಗಳನ್ನ ನೀವು ಪಕ್ಕಕ್ಕೆ ಒಗಿಬೇಡ್ರಿ. ಮುಂದೊಂದ್ ದಿನ ಈ ಆಸೆಯನ್ನ ನಾವು ಈಡೇರ್ಸೋದ್ ಇರುತ್ತೆ ಅನ್ಕೊಂಡು ಅದಕ್ಕೆ ಹೀಗೆ ಸಿದ್ಧತೆಗಳನ್ನ ಮಾಡ್ತಾನೆ ಇರಿ. ಮನೇಲಿ ಅವ್ರ್ ಬೇಡ ಅಂದ್ರು ಇವ್ರ್ ಬೇಡ ಅಂದ್ರಂತೆ ಬಿಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನನ್ನ ಈ ಸಾಲುಗಳನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.